ಟೆಂಪೋ ಟ್ರಾವೆಲರ್ BS6 ಗಾಡಿನಲ್ಲಿ ಆಲ್ಟರ್ನೇಟ್ ಡೈನಾಮೋ ಫೇಲ್ಯೂರ್ ಆಗಿತ್ತು. ಬ್ಯಾಟ್ರಿ ಲೈಟ್ ಆನ್ ಆಗಿಬಿಟ್ಟು ಮಧ್ಯ ರೋಡಲ್ಲಿ ಗಾಡಿ ನಿಂತೋದಾಗ ಅದನ್ನು ಗಾಡಿ ತೊಗೊಬಂದು ಅದರಲ್ಲಿ ಏನೇನು ಆಗಿದೆ, ಏನೇನು ರೆಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಡೈನಾಮೋಗಳೆಲ್ಲ ಹೇಗೆ ರೆಡಿ ಮಾಡ್ತೀವಿ ಏನೋದ್ರ ಬಗ್ಗೆ ವೀಡಿಯೋ ಕೊಡ್ತೀನಿ. ಇದಲ್ಲದೆ ಮುಂದಕ್ಕೂ ಕೂಡ ಈ ಥರ ಎಲೆಕ್ಟ್ರಿಕ್ ವರ್ಕ್ ಬಗ್ಗೆ ನಾನು ಫುಲ್ ಅಪ್ಡೇಟ್ ಕೊಡ್ತೀನಿ. ಡೈನಾಮೋ ಓಪನ್ ಮಾಡ್ತಾ ಇದ್ದೀವಿ ನೋಡಿ. ಇದರಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಆಯಿಲ್ ಲೀಕೇಜ್ ಥರ ಕಾಣಿಸ್ತು. ಆಯಿಲು ಇಷ್ಟು ಲೀಕೇಜ್ ಬರೋದು ಕಾಮನ್ ಟೆಂಪೋ ಟ್ರಾವೆಲರಲ್ಲಿ, ಈ ಥರ ಸಾಮಾನ್ಯ ಬರ್ತಾ ಇರುತ್ತೆ. ಓಪನ್ ಮಾಡಿ ನೋಡಿದ್ರೆ ಫುಲ್ಲು ಸ್ಟೇಟ್ರ್ ಕಾಯಿಲ್ ಫುಲ್ ಹೊಟ್ಟೋಗಿತ್ತು. ರೋಟ್ರ್ ಕಾಯಿಲಲ್ಲಿ ನಿಮಗೆ ಸ್ಲಿಪ್ರಿಂಗು ಮತ್ತು ಬೇರಿಂಗ್ ಅಷ್ಟೇ ಹೋಗಿತ್ತು. ಕಾಯಿಲ್ ಏನು ಬರ್ನ್ ಆಗಿರಲಿಲ್ಲ. ಇನ್ನು ಸ್ಟೇಟ್ರ್ ಕಾಯಿಲು, ರೆಕ್ಟಿಫೈರು, ರೆಗ್ಯುಲೇಟ್ರು ಮೂರು ಕೂಡ ಫುಲ್ ಹಾಳಾಗೋಗಿತ್ತು. ಸೊ ಇದಕ್ಕೇನು ಮಾಡಿದ್ವಿ ಅಂದರೆ ನಾವು ಈಗ ಸ್ಟೇಟ್ರು ನೋಡಿ ಈ ಥರ ಬರ್ನ್ ಆಗಿರೋದು ನಾನು ತುಂಬ ಟೆಂಪೋ ಟ್ರಾವೆಲರ್ ಅಂತೂ ತುಂಬ ಕಮ್ಮಿ ಕೇಸಸಲ್ಲಿ. ಮತ್ತು ಹೆಂಗಾಗಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇವ್ರೂ ಏನು AC ಅಷ್ಟೇ ಯೂಸ್ ಮಾಡ್ತಾಯಿದ್ರು ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನೂ ಇರಲಿಲ್ಲ. ಕಂಪ್ನಿ ಫಿಟೆಡ್ ಗಾಡಿ. ಬಟ್ ಆದ್ರೂ ಕಂಪ್ನಿ ಫಾಲ್ಟೋ ಇಲ್ಲ ಏನಂತ ಅರ್ಥ ಆಗ್ತಿಲ್ಲ. ಇವರು ಬ್ಯಾಟ್ರಿ ಏನಾದ್ರು ಉಲ್ಟಾ ಕೊಟ್ಟಿದ್ರು ಕೂಡ ಈ ಥರ ಚಾನ್ಸಸ್ ಇರುತ್ತೆ. ಅಥವಾ AC ಹೆಡ್ಲೈಟು ಎಲ್ಲ ಒಟ್ಟಿಗೆ ಯೂಸ್ ಮಾಡಿದಾಗ ಓವರ್ಲೋಡ್ ಆಗಿ ಕೂಡ ಈ ಥರ ಆಗುತ್ತೆ. ಮತ್ತು ರೆಗ್ಯುಲೇಟರ್ ಫೇಲರ್ ಆಗಿ ಓವರ್ ಚಾರ್ಜ್ ಬಂದರೂ ಕೂಡ ಈ ಥರ ಆಗುತ್ತೆ. ಸೊ ಈ ಗಾಡಿನಲ್ಲಿ ಆ ಥರದ್ದು ಯಾವುದೂ ಕಂಪ್ಲೇಂಟ್ ಇರಲಿಲ್ಲ. ಬಟ್ ಕೆಲವೊಂದೊಂದು ಕೇಸಸಲ್ಲಿ ಯಾಕಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ನಾನು ಕಂಪ್ನಿ ಪಾರ್ಟ್ಸ್ಗಳನ್ನೇ ತಂದುಬಿಟ್ಟು ಕ್ಲೀನಾಗಿ ರೆಡಿ ಮಾಡಿದೆ. ಹೊಸ ಡೈನಾಮೋ ಇದಕ್ಕೆ 15,000 ಹೇಳಿದ್ರು, ಡಿಸ್ಕೌಂಟ್ ಆಗಿ 14,000 ಹೇಳಿದ್ರು, ಪ್ಲಸ್ ಫಿಟ್ಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ. ಎಲ್ಲದಕ್ಕಿಂತ ಹೆಚ್ಚಿದ್ದು ಹೊಸದು ಸ್ಟಾಕ್ ಇರಲಿಲ್ಲ. ಅವರು 3 ಡೇಸ್ ಅಂದಾಗ ಡ್ಯೂಟಿಗೂ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒರಿಜಿನಲ್ ಪಾರ್ಟ್ಸನ್ನೇ ತಂದುಬಿಟ್ಟು ಫಿಟ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವುದೇ ಡೈನಾಮೋ ರೆಡಿ ಮಾಡಿಸಿ ಕಂಪ್ನಿ ಪಾರ್ಟ್ಸ್ಗಳನ್ನೇ ಹಾಕೊಳ್ಳೋದು ಒಳ್ಳೆಯದು. ತುಂಬ ಒಳ್ಳೆ ಬಾಳಿಕೆ ಬರುತ್ತೆ. ಈಗ ಕಂಪ್ನಿಯಿಂದ ಕೊಟ್ಟಿರೋ ಶೀಲ್ಡ್ ಡೈನಾಮೋನೇ ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಲೋಕಲೆಲ್ಲ ಪಾರ್ಟ್ಸ್ ಯೂಸ್ ಮಾಡಿದ್ರೆ ಬೇಗ ಹಾಳಾಗೋದಂತೂ ಖಂಡಿತ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಈಗ ಒಂದು ಆಲ್ಟರ್ನೇಟ್ ಬಿಚ್ಚಿ ರೆಡಿ ಮಾಡ್ತೀವಿ, ಇಲ್ಲ ಒಂದು ಕಡೆ ನಿಲ್ತು ಅಂದಾಗ ಡ್ಯೂಟಿನಲ್ಲಿ ಲಾಸು ಮತ್ತು ರೆಡಿ ಮಾಡಿಸೋದು ಲಾಸು, ಇದೆಲ್ಲ ಕಿರಿಕಿರಿ ಇದ್ದೇ ಇರುತ್ತೆ. ಆದಷ್ಟು ಕಂಪ್ನಿ ಪಾರ್ಟ್ಸ್ ನಾವು ಚೇಂಜ್ ಮಾಡಿದಾಗ ಟೆನ್ಷನ್ ಫ್ರೀ ಯೂಸ್ ಮಾಡ್ಬೋದು. ನೋಡಿ ಇದಕ್ಕೆ ಸ್ಟೇಟ್ರ್ ಕಾಯಿಲು ಮತ್ತು ರೆಕ್ಟಿಫೈರು, ಒಂದು ಕಟೌಟು, ಆಯಿಲ್ ಸೀಲು, ಬೇರಿಂಗು ಮತ್ತು ಲೇತಲ್ಲಿ ಆ ಬೇರಿಂಗ್ ಕೂರೋ ಜಾಗನ ಸ್ಲೀವ್ ಮಾಡಿಸಿ ಪರ್ಫೆಕ್ಟ್ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ನಿಮ್ಮ ಗಾಡಿಗಳಿಗೂ ಈ ಥರ ಆಲ್ಟರ್ನೇಟ್ ಎಲ್ಲ ಸರ್ವಿಸ್ ಮಾಡಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ನೀವೆಲ್ಲ ಬೇರೆ ಕಡೆ ರೆಡಿ ಮಾಡಿಸ್ತೀರ ಅಂದರೂ ಕೂಡ ಅಟ್ಲೀಸ್ಟ್ ಇದಕ್ಕೊಂದು ನಾಲೆಡ್ಜ್ ಬರುತ್ತೆ. ನೀವು ತಿಳ್ಕೊಬೋದು ಏನೇನು ರೆಡಿ ಮಾಡಿದ್ದೀವಿ ಏನು ಅನ್ನೋ ಥರ. ಸೊ ಆದಷ್ಟು ಕಂಪ್ನಿ ಪಾರ್ಟ್ಸ್ನ ಯೂಸ್ ಮಾಡಿ. ಸಾಮಾನ್ಯವಾಗಿ ನೀವು ಟೆಂಪೋ ಟ್ರಾವೆಲರ್ ಹಳೆ ಗಾಡಿಗಳಲ್ಲಿ ಡೈನಾಮೋ ಕಡಿಮೆ ರೇಟ್ ಇದೆ, ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಸ್ಪೇರ್ಸು ಕೂಡ ಕಾಸ್ಟ್ಲಿ, ಜೊತೆಗೆ ಬಿಚ್ಚಿ ಫಿಟ್ಟಿಂಗ್ ಮಾಡೋದು ಓಲ್ಡ್ ವೆಹಿಕಲ್ ಅಷ್ಟು ಈಸಿ ಅಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಬಟ್ ಅಂದರೆ ಹಳೆ ಗಾಡಿದು ನಿಮಗೆ ಈಗ ವಿತಿನ್ 1 ಅವರಲ್ಲಿ ರೆಡಿ ಮಾಡಿ ರೀಫಿಟ್ಟಿಂಗೇ ಮಾಡ್ಬೋದು, ಅಷ್ಟು ಸ್ಪೀಡಾಗಿ ಕೆಲಸ ಆಗುತ್ತೆ. ಹೊಸ ಗಾಡಿಗಳಲ್ಲಿ ಇದಕ್ಕೆ ಬಿಟ್ಟು ಎಲ್ಲ ಆಲಂಕಿ ಕೊಟ್ಟಿದ್ದಾರೆ. ಈ ಥರದಿಂದ ರಿಮೂವಿಂಗ್ ರೀಫಿಟ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಕಷ್ಟ. ಮತ್ತು ಸ್ಪೇರ್ಸು ಕೂಡ ಸ್ಟಾಕ್ಸ್ ಇರೋದಿಲ್ಲ. ಈ ಕೆಲವು ಪಾರ್ಟ್ಸ್ಗಳಲ್ಲಿ ಫಾಸ್ಟ್ ಮೂವಿಂಗ್ನ ಬೇಗ ತಂದಿಕೊಂಡಿರ್ತಾರೆ. ಇವೆಲ್ಲ ಯಾವುದೋ ಒಂದೊಂದು ಬರೋದ್ರಿಂದ ಸ್ಪೇರ್ ಸಿಗೋದಿಲ್ಲ, ಹುಡುಕಾಡಬೇಕು, ಇದೇ ಕಿರಿಕಿರಿ ಆಗುತ್ತೆ. ಸೊ ಹಂಗೆ ತಂದು ಎಲ್ಲ ರೆಡಿ ಮಾಡಿದ್ವಿ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿಮಗೂ ನಾಲೆಡ್ಜ್ ಬರುತ್ತೆ. ನೆಕ್ಸ್ಟು ನಿಮ್ಮ ಗಾಡಿಗೆ ಏನೋ ಪ್ರಾಬ್ಲಮ್ ಆದಾಗ ಏನು ಮಾಡ್ಬೋದು ಇತ್ತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಅಷ್ಟು ಒಂದು ಸ್ವಲ್ಪ ನಾನು ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ನಾನು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸೋದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬೇಜಾರು ಮಾಡ್ಕೊಂಡು ಯಾರು ಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದೇ ಲೇತಲ್ಲಿ ನಾನು ಸ್ಲೀವ್ ಮಾಡಿಸಿರೋವಂಥದ್ದು. ಲೇತು ಕೊಟ್ಟು ಕ್ಲೀನಾಗಿ ಸ್ಲೀವ್ ಮಾಡಿಸಿ ಒಂದು ಆಯಿಲ್ ಸೀಲು ಹೊಸ ಅದು ಬಾಷ್ದು ಫಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ನಾವು ಮುನ್ನೆಚ್ಚರಿಕೆ ತೊಗೊಂಡು ಮಾಡಿದಾಗ ಕಂಪ್ಲೇಂಟ್ ಪರ್ಸೆಂಟೇಜ್ ತುಂಬ ಕಮ್ಮಿ, ಕಂಪ್ಲೇಂಟ್ ಬರೋಲ್ಲ. ಅದಾಗಿಯೂ ಇಷ್ಟೆಲ್ಲ ನಾವು ಪ್ರಿಪೇರ್ಸ್ ತೊಗೊಂಡು ಒಂದೊಂದು ಕೇಸಲ್ಲಿ ಬರುತ್ತೆ, 10ಕ್ಕೆ ಇಲ್ಲ 20ಕ್ಕೆ ಯಾವ್ದಾದ್ರು ಒಂದೊಂದು ಸಣ್ಣ ಪುಟ್ಟ ಫಾಲ್ಟ್ ಬರೋದು ಖಂಡಿತ. 100% ಕಂಪ್ನಿಯಿಂದನೇ ಸಕ್ಸಸ್ ರೇಟ್ ಸಿಗೋದಿಲ್ಲ. ಹಾಗಾಗಿ ನಾನಂತೂ ಒಂದು 10ಕ್ಕೆ 9 ಅಂತೂ ಸಕ್ಸಸ್ ಇರುತ್ತೆ. ಕೆಲವೊಂದು ಏನು ಮಾಡೋಕ್ಕೆಲ್ಲ ಎಲೆಕ್ಟ್ರಿಕ್ ಐಟಮ್ ಮೇಲೆ ಫೇಲ್ಯೂರ್ ಖಂಡಿತ ಇರುತ್ತೆ. ಯಾಕಂದರೆ ನಾನೇ ಕಿಂಗು ಕಿಲಾಡಿ, ನಮ್ಮ ಹತ್ರನೇ ಎಲ್ಲ ಕೆಲಸ ಆಗ್ಬಿಡುತ್ತೆ. ಎಲ್ಲ ನಾವು ಮಾಡಿದ್ದೆಲ್ಲ ಸಕ್ಸಸ್ ಅಂತ ಹೇಳ್ಕೊಳ್ಳೋದು ಇಡೀ ಯಾವ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ಗೂ ಸಾಧ್ಯ ಇರೋದಿಲ್ಲ. ನಾನು ಸ್ವಲ್ಪ ಓಪನ್ ಆಗಿ ಇರೋದನ್ನು ಹೇಳ್ಕೊಳ್ತಾ ಇದ್ದೀನಿ. ಏನಂದರೆ ಎಲ್ಲದಕ್ಕಿಂತ ನಾನು ಬ್ರ್ಯಾಂಡೆಡ್ನ ಯೂಸ್ ಮಾಡ್ತಾ ಇರೋದು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಮತ್ತು ಯೂಟ್ಯೂಬ್ ನಾವು ಇದೆಲ್ಲ ನಮಗೆ ಅಷ್ಟು ಟೈಮ್ ಇರೋದಿಲ್ಲ. ಏನೋ ಎಲ್ಲ ಕಡೆ ಎಲ್ಲರೂ ಮಾಡ್ತಿದ್ದಾರೆ, ನಾವು 20 ವರ್ಷದಿಂದ ಕೆಲಸ ಮಾಡಿ ಇದು ಒಂದು ನೋಡೋಣ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋದು, ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ, ನಾವು 4 ಜನ ಥರ ಅಪ್ಡೇಟ್ ಆಗೋಣ, ಇವಾಗಿನ ಕಾಲದ ಮಕ್ಕಳ ಜೊತೆ ನಾವು ಇದೀವಿ ಅನ್ನೋ ಥರ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಪ್ರಯತ್ನ ಅಷ್ಟೇ. ಸೊ ನಾನು ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ದೀನಿ, ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಇನ್ನೂ ಹೆಂಗೆ ಮಾತಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ, ಇನ್ನೂ ತಿದ್ಕೊಂಡು ಮುಂದಕ್ಕೆ ಇನ್ನೂ ಪೂರ್ತಿ ಒಳ್ಳೆ ವೀಡಿಯೋಗಳನ್ನ ನಾನು ಕ್ಲೀನಾಗಿ ಉಪಯೋಗ ಆಗೋ ಥರ ವೀಡಿಯೋಗಳನ್ನ ಕೊಡ್ತೀನಿ. ನಿಮ್ಮ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ, ಎಲ್ಲನೂ ವ್ಯಾಲಿಡ್ ಇರೋವಂಥ ವೀಡಿಯೋಗಳನ್ನೇ ನಾನು ಮಾಡ್ತೀನಿ. ಅಂದರೆ ಜನಕ್ಕೆ ಉಪಯೋಗ ಆಗಬೇಕು ಅದರಿಂದ. ಈಗ ನೀವು ನನಗೆ 6 ನಿಮಿಷ ಟೈಮ್ ಕೊಟ್ಟು ನೀವು ಒಂದು ವೀಡಿಯೋನ ನೋಡಿದ್ರೆ
ಅದರಿಂದ ನಿಮಗೆ ಏನಾದರೂ ಒಂದು ಬೆನಿಫಿಟ್ ಸಿಗಬೇಕು, ನಿಮಗೆ ಎಲೆಕ್ಟ್ರಿಕಲ್ ಆಗಿ ಒಂದು ನಾಲೆಡ್ಜ್ ಬರಬೇಕು. ಅದು ಬಿಟ್ಟರೆ ನಿಮ್ಮ ಟೈಮ್ ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಇರಲಿ. ಸೊ ನಮ್ಮ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದ್ರ ಬಗ್ಗೆ ತಿಳಿಸಿ. ನೀವು ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ. ನೀವು ಎಲ್ಲರ ಡೈನೋ ಬಿಸಿದಾಗ ಏನೇನು ಬರುತ್ತೆ, ಏನೇನು ಪಾರ್ಟ್ಸ್ ಹೋಗಿರುತ್ತೆ ಅನ್ನೋದ್ರ ಬಗ್ಗೆ ಫುಲ್ಲು ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಓಕೆನಾ? ನೋಡಿ, ಇಷ್ಟು ಕ್ಲೀನಾಗಿ ಒರಿಜಿನಲ್ ಐಟಮ್ ಹಾಕಿ ರೆಡಿ ಮಾಡಿದ್ರೆ ಈ ಕಂಡೀಷನ್ಗೆ ಬರುತ್ತೆ. ಸ್ಪೇರ್ಸ್ ಹುಡ್ಕೋದೇ ಕಷ್ಟ ಇರುತ್ತೆ. ಬೆಂಗಳೂರಲ್ಲಂತೂ ತೊಂದರೆ ಇಲ್ಲ, ಇನ್ನು ಕೆಲವೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಎಲ್ಲ ಸಿಗುತ್ತೆ. ಬಟ್ಟು ಕೆಲವು ಕಡೆ ಸಿಗದೇ ಇರೋ ಕಡೆ ಏನೂ ಮಾಡೋಕ್ಕಾಗಲ್ಲ, ಇರೋದನ್ನ ಅಡ್ಜಸ್ಟ್ ಮಾಡಿ ಲೋಕಲ್ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಸೊ ಹೆಚ್ಚಿಗೆ ಲೋಡ್ ಹಾಕೋದಕ್ಕೆ ಮುಂಚೆ ಒಂದು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿ. ಸುಮ್ಮನೆ 4 ಫಾಗ್ ಲೈಟು ಇಷ್ಟೆಲ್ಲ ಹಾಕಿ ಏನಾದ್ರು ಪ್ರಾಬ್ಲಮ್ ಆದಾಗ ಹಿಂಗೆ ಹೆಚ್ಚಿನ ದುಡ್ಡು ನೀವು ಖರ್ಚು ಮಾಡಬೇಕಾಗಿರುತ್ತೆ.